ಸರ್ ನಮಸ್ತೆ. ಈ ದಿನ ಗುರುಪುರದಲ್ಲಿ ತಾವೆಲ್ಲ ತಮ್ಮ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅರಣ್ಯ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಿಗೆ ತಮ್ಮ ಮನವಿ, ಬೇಡಿಕೆ, ಎಚ್ಚರಿಕೆ ಏನ್ ಸಮಸ್ಯೆ ಹೇಳಿ ಸರ್? ಸರ್, ಇದು ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ನೌಕರರ ಒಂದು ದೊಡ್ಡ ಸಮಸ್ಯೆ. ಏನು ಸಮಸ್ಯೆ ಅಂತ ಅಂದ್ರೆ, ಇಲಾಖೆಯಲ್ಲಿರ್ತಕ್ಕಂಥ ನೌಕರರಿಗೆ ಇವತ್ತು ಒಂದು ಸೇವಾ ಭದ್ರತೆ ಅನ್ನೋದೇ ಇಲ್ಲದಾಗಿದೆ. ವನ್ಯಜೀವಿ ಘಟಕಗಳಲ್ಲಿ ದಿನವೂ ಪ್ರಾಣಿ ಹತ್ಯೆ ಆಗ್ತಾ ಇದೆ, ಮಾನವ ಹತ್ಯೆ ಆಗ್ತಾ ಇದೆ, ವನ್ಯಜೀವಿ ದಾಳಿ ಆಗ್ತಾ ಇದೆ. ಇಂಥ ರಕ್ಷಣಾ ಶಿಬಿರಗಳಲ್ಲಿ, ದಟ್ಟಾರಣ್ಯ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೌಕರಿಗೆ ಇವತ್ತು ಯಾವುದೇ ಒಂದು ಭದ್ರತೆ ಇಲ್ಲ. ಭಯದ ವಾತಾವರಣದಲ್ಲಿ ಡ್ಯೂಟಿ ಮಾಡಬೇಕಾಗಿದೆ. ಎಷ್ಟು ವರ್ಷ ಕೆಲಸ ಮಾಡಿದ್ರು ಕೂಡ ಇವ್ರಿಗೆ ನೌಕರಿ ಕಾಯಂ ಆಗುತ್ತೆ ಅನ್ನೋದು ಕನಸಿನ ಮಾತಾಗಿದೆ. ದಿನದಲ್ಲಿ ನೌಕರರನ್ನ ಏಜೆನ್ಸಿ ಅವರಿಗೆ ಮಾರಾಟ ಮಾಡಾಗಿದೆ. ಹಾಗಾಗಿ ಎಲ್ಲೋ ಒಂದು ಕಡೆ ಅವರಿಗೆ ನೋವಿನ ಒಂದು ಛಾಯೆ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಮ್ಮ ಭದ್ರತೆಗೋಸ್ಕರ ಇಲಾಖೆ ನಮ್ಮನ್ನ ಏಜೆನ್ಸಿಗೆ ಮಾರಾಟ ಮಾಡಿರೋದನ್ನ ನಾವು ಏಜೆನ್ಸಿ ಕೈ ಕೆಳಗಡೆ ಕೆಲಸ ಮಾಡಲ್ಲ. ನಾವೆಲ್ಲರೂ ಕೂಡ ಇಲಾಖೆ ಮುಖಾಂತರ ಸಂಬಳ ತಗೋಬೇಕು. 17ಕ್ಕಿಂತ ಹಿಂದೆ ಹೇಗೆ ನೇರವಾಗಿ ಇಲಾಖೆ ಸಂಬಳ ಆಗ್ತಾ ಇತ್ತು, ಅದೇ ವ್ಯವಸ್ಥೆಯನ್ನ ಮುಂದುವರಿಸಬೇಕು ಅಂತ ಹೇಳಿ ಇವತ್ತು ರಾಜ್ಯಾದ್ಯಂತ ಎಲ್ಲಾ ವನ್ಯಜೀವಿ ಘಟಕ, ಪ್ರಾದೇಶಿಕ ವಲಯದ ನೌಕರರು ಇವತ್ತು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಈಗ ಸರ್ಕಾರದ ಪರವಾಗಿ ಪ್ರಧಾನ ಕಾರ್ಯದರ್ಶಿ ಮನೋಜ್ ಕುಮಾರ್ ಅವರು ಕೂಡ ಬಂದು ಮನವಿಯನ್ನ ತಗೊಂಡಿದ್ದಾರೆ. ನಾಳೆ ಅರಣ್ಯ ಸಚಿವರ ಹತ್ರ ಒಂದು ಸಭೆಯನ್ನ ಕೂಡ ಮಾಡ್ಲಿಕ್ಕೆ ಮಾನ್ಯ ಸಚಿವರ ನಮ್ಮ ಪನ್ನಣ ಸಾಹೇಬರು, ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ನಾಳೆ ನಮ್ಮ ವೇದಿಕೆಗೆ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮ ಒಂದು ಹೋರಾಟದ ತೀವ್ರತೆ ಬಗ್ಗೆ ಅವರಿಗೆ ತಿಳಿಸಿ ಮನವರಿಕೆ ಮಾಡಿ ಬೇಡಿಕೆಗಳ ಈಡೇರಿಕೆಗೆ ಕ್ರಮ ತಗೋಬೇಕು ಅಂತ ಹೇಳ್ತಾ ಇದ್ದೀವಿ. ಸರ್, ಇವತ್ತೇನಾದ್ರು ತಮ್ಮ ನೇತೃತ್ವದಲ್ಲಿ, ತಮ್ಮ ಅಧ್ಯಕ್ಷತೆಯಲ್ಲಿ ಏನಾದ್ರು ಮುಖ್ಯಮಂತ್ರಿಗಳ ಭೇಟಿಯಾಗಿ ಏನಾದ್ರು ಮಾತುಕತೆ ಏನಾದ್ರು ಇದೆಯಾ ಸರ್ ಇವತ್ತು? ಇಲ್ಲ, ಇವತ್ತು ಯಾವುದೇ ಮುಖ್ಯಮಂತ್ರಿಗಳಲ್ಲ, ಇಲಾಖೆ ಅಧಿಕಾರಿಗಳೇ ತಮಗೆ ಬೇಕಾಗಿಲ್ಲ. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಬರ್ಬೋದಿತ್ತು ಇಲ್ಲಿಗೆ. ಏನು ಇವತ್ತು ಇಲಾಖೆ ಹೆಡ್ಡಿದೆ ಮೀನಾಕ್ಷಿ ಮೇಘಿ ಅಂತ ಮೇಡಮ್ ಇದಾರೆ, ಅವರೇ ಅವ್ರ ನೌಕರಿ ಕಷ್ಟ ಕೇಳಕ್ ಬಂದಿಲ್ಲ ಅಂದ್ಮೇಲೆ ಪಾಪ ಸಿಎಂ ಏನ್ ಮಾಡಕ್ಕಾಗುತ್ತೆ ಸರ್? ಸಿಎಂ ಇದರಲ್ಲಿ ಯಾವುದೇ ರೀತಿಯ ಇನ್ವಾಲ್ವ್ಮೆಂಟ್ ಇಲ್ಲ. ಇದು ಇಲಾಖೆ ಸಚಿವರು, ಅವ್ರ ಅಧೀನದಲ್ಲಿರ್ತಕ್ಕಂಥ ಹಿರಿಯ ಅಧಿಕಾರಿಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಅಫಿಷಿಯಲ್ ಆಗಿ ನೀವು ಅವ್ರಿಗೆ ಮನವರಿಕೆ ಮಾಡಿದ್ರೆ ಆ ಮುಖಾಂತರ ಅಲ್ಲಿ ವಿಷಯ ಮುಟ್ಟುತ್ತಲ್ಲ ಸರ್? ಖಂಡಿತ ಮುಟ್ಟುತ್ತೆ. ಈಗ ನೌಕರರ ಕಷ್ಟ ಏನಾಗಿದೆ ಅಂತ ಅಂದ್ರೆ, ಎಲ್ಲೋ ಒಂದು ಕಡೆ ನೌಕರರು ಏನಾದ್ರೂ ಅವರ ಬೇಡಿಕೆ ಬಗ್ಗೆ, ಹಕ್ಕಿನ ಬಗ್ಗೆ ಕೇಳಕ್ಕಾಯ್ತು ಅಂದ್ರೆ ಕೆಲಸ ಕಳ್ಕೊಳ್ಳುವಂತ ಭಯ, ಕೆಲಸಕ್ಕೆ ಬರಬೇಡ ಅಂತಾರೆ. ಏನಿದೆ ಇವ್ರಿಗೆ ಭದ್ರತೆ ಏನಿದೆ? ಈಗ ಯಾವ್ದಾದ್ರು ಒಂದು ಫ್ಯಾಕ್ಟ್ರಿ ಮತ್ತೊಂದು ಆದ್ರೆ ಅದಕ್ಕೊಂದು ಕಾರ್ಮಿಕ ಕಾಯ್ದೆ ಇದೆ. ನಮ್ಮ ಅರಣ್ಯ ಇಲಾಖೆ ದಿನಗೂಲಿ ನೌಕರಿಗೆ ಯಾವ ಕಾಯ್ದೆನೂ ಅನ್ವಯ ಆಗಲ್ಲ. ಇಲಾಖೆಯಲ್ಲಿ ನೌಕರಿ ಮಾಡ್ತಾರೆ, ಕೆಲಸ ಮಾಡೋದ್ರ ಬಗ್ಗೆ ಮಾಹಿತಿನೇ ಇಲ್ಲ, ದಾಖಲೆನೇ ಇಲ್ಲ. ಸಂಬಳ ತಗೊಂಡಿದ್ದು ಯಾರು ಹೋಗಿದೆ ಅಂತ ಗೊತ್ತಿಲ್ಲ. ಆದಿಲ್ ಹೋಗೋರು, ಬೀದಿ ಹೋಗೋರೆಲ್ಲ ಬಂದು ಇಲ್ಲಿ ಸಂಬಳ ಆಗ್ತಾ ಇದಾರೆ. ಸರ್, ಸಾವಿರಾರು ಜನ ಬಂದು ನೇತೃತ್ವದಲ್ಲಿ ಪ್ರತಿಭಟನೆ ಸ್ಪಂದನೆ ಸಿಗುತ್ತೆ ಅಂತ ಹೇಗೆ ಸರ್ ಇದು? ಇಲ್ಲ, ಇದು ಇಲಾಖೆನೇ ನೇರ ಕಾರಣ ಆಗುತ್ತೆ. ಇವತ್ತು ಒಂದು ದಿನ ವನ್ಯಜೀವಿ ರಕ್ಷಣಾ ಶಿಬಿರ ಕಳೆದ ಮಾರ್ಚ್, ಏಪ್ರಿಲ್, ಮೇ ತಿಂಗಳಲ್ಲಿ ಮಲೈ ಮಹದೇಶ್ವರ ವನ್ಯಜೀವಿ ಕ್ಯಾಂಪ್ ಅಲ್ಲಿ ಮೇ ಜೂನ್ ನಲ್ಲಿ 2 ದಿನ ನೌಕರರು ಮುಷ್ಕರದಲ್ಲಿ ಇದ್ದಿದ್ದಕ್ಕೆ ಅವಕಾಶವಾದಿಗಳು ಹುಲಿಗೆ, ಹಸುಗೆ ವಿಷ ಹಾಕಿ ಇವತ್ತು 5 ಹುಲಿಗಳ ಸಾವಾಗಿದೆ. 5 ಹುಲಿಗಳ ಸಾವಾದಾಗ ಇವ್ರಿಗೆ ಜ್ಞಾನೋದಯ ಆಯ್ತು. ನೌಕರರ ವಿಚಾರವಾಗಿ ನಾವು ಕ್ರಮ ತಗೊಂಡಿಲ್ಲ, ಸರ್ಕಾರದಲ್ಲಿ ಸಂಬಳ ಕೊಟ್ಟಿದ್ರೆ ಇವತ್ತು ಅವರು ಮುಷ್ಕರ ಮಾಡ್ತಿರ್ಲಿಲ್ಲ. ನೋಡಿ, ಇವತ್ತು ಇಡೀ ರಾಜ್ಯನೇ ಅನ್ಕೊಂತಿದೆ. ಅಲ್ಲಿ ಒಂದೇ ಲೆವೆಲ್ ಮಾಡಿದ್ರೆ ಇಲ್ಲಿ ಇಡೀ ರಾಜ್ಯ ಮಾಡ್ತಾ ಇದೆ. ಯಾರು ಪ್ರಧಾನರು ಅಂತ ಹೇಳ್ಕೊಂಡಿದ್ದಾರೆ, ಅವ್ರಿಗೆ ಕಾಡು ಉಳಿದ್ರಷ್ಟು, ಕಾಡು ಹೋದ್ರೆ ಅಷ್ಟು. ಕಾಳಜಿನೇ ಇಲ್ಲ. ಇಂಥವ್ರೆಲ್ಲ ಬೇಕಾ? ಇಂಥವ್ರೆಲ್ಲ ಅಧಿಕಾರಿಗಳಾಗಿರ್ಬೇಕಾ? ಪ್ರತಿಯೊಂದು ಸಮಸ್ಯೆಗಳು ಇಷ್ಟು ದೊಡ್ಡ ಪೆಂಡಾಲ್ ಹಾಕಿ, ಇಷ್ಟು ದೊಡ್ಡ ಬ್ಯಾನರ್ ಹಾಕಿ, ಮೈಕ್ ಹಾಕಿ ಎಲ್ಲ ಒಂದು ಇಲ್ಲಿ ಪ್ರತಿಭಟನೆ ಮುಖಂಡ್ರೆ ಮಾತ್ರ ಸಮಸ್ಯೆ ಬಗೆಹರಿಯುತ್ತಾ? ಪ್ರತಿಯೊಂದಕ್ಕೂ ಈ ತರ ಪ್ರತಿಭಟನೆ ಮಾಡ್ಲೇಬೇಕಾ? ಅನಿವಾರ್ಯತೆ ಆಗೋಗಿದೆ ಸರ್. ಸರ್ಕಾರ, ಇದು ಅಧಿಕಾರಿಗಳು ಮನಸ್ಥಿತಿ ಹೇಗಿದೆ ಅಂದ್ರೆ, ಈಗ ಅವರು ಐಷಾರಾಮಿಯ ಜೀವನ ಮಾಡ್ತಾ ಇದಾರೆ. ಎಲ್ಲೇ ದಾಳಿ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕೆಳ ಹಂತದ ಅಧಿಕಾರಿಗಳನ್ನ ಕಳಿಸ್ತಾರೆ. ಇವ್ರಿಗೆ ಏನ್ ಗೊತ್ತಿದೆ ಕಷ್ಟ? ಇವರು ಬಂದು ಯಾವ್ದಾದ್ರು ಒಂದು ಕ್ಯಾಂಪ್ ಅಲ್ಲಿ ರಾತ್ರಿ ಹಾಲ್ಟ್ ಮಾಡಿ, ಕಪ್ಪೆ ಅಂದ್ರೆ ಹೇಗಿರುತ್ತೆ, ಪ್ರಾಣಿ ಕೂಗು ಹೇಗಿರುತ್ತೆ ಅಂತ ಕೇಳಿಸ್ಕೊಂಡಾಗ ಭಯದ ವಾತಾವರಣ ಏನು ಅಂತ ಗೊತ್ತಾಗುತ್ತೆ. ಏನು ಗೊತ್ತೇ ಇಲ್ವಲ್ಲ. ಹೋಮ್ ಥಿಯೇಟರ್ ಮಾಡ್ಕೊಂಡು ಮನೇಲಿ ಕುತ್ಕೊಂಡವ್ರಿಗೆ ಅರಣ್ಯ ಕಾಯೋರ್ ಕಷ್ಟ ಏನ್ ಗೊತ್ತಿದೆ? ದಿನದ 24 ಗಂಟೆ ಕ್ಯಾಂಪಲ್ಲಿ ಇರ್ತಾರೆ. ರಾತ್ರಿ ಯಾವ್ದು, ಬೆಳಗ್ಗೆ ಯಾವ್ದೋ ಗೊತ್ತಿಲ್ಲ ಅವ್ರಿಗೆ, ಅದು ಅರಿವೇನೇ ಇರಲ್ಲ. ಇಷ್ಟು ದೊಡ್ಡ ಸಮಸ್ಯೆ ಇದ್ರೂ ಪದ್ಮಶ್ರೀ ಸಾಲುಮರದ ತಿಮ್ಮಕ್ಕನವರು ಅದು ಭಾವಚಿತ್ರ ಹಾಕಿ ನಮನ ಸಲ್ಲಿಸಿದ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೇವೆ.
ಒಂದಿಷ್ಟು ಬಹಳಷ್ಟು ಸಮಸ್ಯೆಗಳಿದ್ದು ಅವ್ರದ್ದೊಂದು ಫೋಟೋ ಹಾಕಿ ಒಂದು ಶ್ರದ್ಧಾಂಜಲಿ ಸಲ್ಲಿಸಿ ನಿಜ. ಯಾಕಂದ್ರೆ ಸಾಲ ಮರದ ತಿಮ್ಮಕ್ಕ ಹೇಗೆ ಅರಣ್ಯ ಗಿಡ ಮರಗಳನ್ನ ಮಕ್ಕಳು ಅಂತ ಹೇಳಿ ಅನ್ಕೊಂಡಿದ್ದು, ಹಾಗೆ ನಮ್ಮ ಅರಣ್ಯ ಇಲಾಖೆ ನೌಕರರ ಹೋರಾಟಕ್ಕೂ ಕೂಡ ನಾವು ಕರೆದಾಗ ಬಂದು ನಮ್ಮ ವೇದಿಕೆಯಲ್ಲಿ ಕುಳಿತು ಅರಣ್ಯ ಕಾಯುವ ಮಕ್ಕಳಿಗೆ ಅನ್ಯಾಯ ಆದ್ರೆ ನಾನು ಅವ್ರ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ನಾನು ನಿಲ್ತೀನಿ, ಸರ್ಕಾರ ಮಕ್ಕಳಿಗೆ ಕೆಲಸ ಮಾಡಿಕೊಡ್ಬೇಕು ಅಂತ ಹೇಳಿ ಸಾಲ ಮರ ತಿಮ್ಮಕ್ಕ 2023 ನಮ್ಮ ಹೋರಾಟ ವೇದಿಕೆಗೆ ಬಂದಿದ್ರು ಇದೇ ಜಾಗಕ್ಕೆ. ಬೇಕು ನ್ಯಾಯ ಬೇಕು. ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ. ಎಲ್ಲಿವರೆಗೆ ಹೋರಾಟ ಗೆಲ್ಲುವರೆಗೆ ಹೋರಾಟ. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಏನೇ ಬರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಒಗ್ಗಟ್ಟಿರಲಿ ಒಗ್ಗಟ್ಟಿರಲಿ. ಎಲ್ಲೇ ಗಂಟ ಹೋರಾಟ ಎಲ್ಲೇ ಗಂಟ ಹೋರಾಟ ಎಲ್ಲೇ ಗಂಟ ಹೋರಾಟ. ಏನೇ ಬರಲಿ ಏನೇ ಬರಲಿ